ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖಾ ವರದಿ ಸಂಪೂರ್ಣ ಬಹಿರಂಗವಾಗಿದೆ. ತನಿಖಾ ವರದಿಯ ಸ್ಫೋಟಕ ಸಂಗತಿಗಳು ಇದೀಗ ಬೆಳಕಿಗೆ ಬಂದಿದೆ. ಹಿಂದಿನ ಮೈಸೂರು ಡಿಸಿ ಹಾಲಿ ಸಂಸದ ಲೋಪ ಇಲ್ಲಿ ಕಂಡು ಬಂದಿದೆ. ಸಿಎಂ ಸಿದ್ದರಾಮಯ್ಯ ಅವರ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಒಂದಷ್ಟು ಸಂಗತಿಗಳು ಬೆಳಕಿಗೆ ಬಂದಿದೆ. ಲೋಕಾಯುಕ್ತ ತನಿಖಾ ವರದಿ ಸಂಪೂರ್ಣವಾಗಿ ಬಹಿರಂಗವಾಗಿದೆ. ಹಿಂದಿನ ಮೈಸೂರು ಡಿಸಿ ಹಾಲಿ ಸಂಸದ ಕುಮಾರ್ ನಾಯಕ್ ಲೋಪ ಕೂಡ ಇಲ್ಲಿ ಕಂಡು ಬಂದಿದೆ. ಸಿಎಂ ಪತ್ನಿ ಸೈಟ್ ಸೇರಿ ಯಾರಿಗೆಲ್ಲ ಹಂಚಿಕೆಯಾಗಿತ್ತು ಅಲ್ಲಿ ಮೂಡದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ಆರ್ಥಿಕ ನಷ್ಟ ಉಂಟಾಗಿದೆ. ಲೋಕಾಯುಕ್ತ ಸಲ್ಲಿಕೆ ಮಾಡಿರುವ ಅಂತಿಮ ವರದಿಯಲ್ಲಿ ಎಲ್ಲವೂ ಉಲ್ಲೇಖವನ್ನ ಮಾಡಲಾಗಿದ್ದು, ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದಲ್ಲಿ ಕುಟುಂಬಕ್ಕೆ ಕ್ಲೀನ್ ಚಿಟ್ ಸಿಕ್ಕಿದೆ. ಹಿಂದಿನ ಮೈಸೂರು ಡಿಸಿ ಹಾಲಿ ಸಂಸದ ಕುಮಾರ್ ನಾಯಕ್ ಲೋಪ ಕಂಡುಬಂದಿದ್ದು, ಲೋಕಾಯುಕ್ತ ವರದಿಯಲ್ಲಿ ಕರ್ತವ್ಯ ಲೋಪದ ಬಗ್ಗೆ ಉಲ್ಲೇಖವಾಗಿದೆ. ಜಿ ಕುಮಾರ್ ನಾಯಕ್ ಕರ್ತವ್ಯ ಲೋಪ ಎಸಗಿರೋ ಬಗ್ಗೆ ಉಲ್ಲೇಖ ಮಾಡಿದ್ದು, ಸಿದ್ದರಾಮಯ್ಯ ಸೇರಿ 4 ಆರೋಪಿಗಳ ಸಾಬೀತಾಗಿಲ್ಲ. ಅವರ ಆರೋಪ ಇನ್ನ ಅಧಿಕಾರಿಗಳಿಂದಲೇ ಎಲ್ಲ ತಪ್ಪಾಗಿದೆ ಅನ್ನೋದಾಗಿ ಲೋಕ ಉಲ್ಲೇಖ ಮಾಡಿದೆಯಂತೆ. ಇನ್ನ ಮೂಡಾ ಕೇಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಕರ್ತವ್ಯ ಲೋಪಕ್ಕೆ ಹಿಡಿದಂತಹ ಕೈಗನ್ನಡಿಯಾಗಿದೆ. ಭೂಮಾಲೀಕರ ಜೊತೆ ಸೇರ್ಕೊಂಡು ಅಕ್ರಮ ಎಸಗಿದ ಅಧಿಕಾರಿಗಳು, ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಲೋಕಾಯುಕ್ತ ಶಿಫಾರಸನ್ನ ಮಾಡಿದೆ. ಸಿಎಂ ಪತ್ನಿ ಸೈಟ್ ಸೇರಿದಂತೆ 1055 ನಿವೇಶನಗಳ ಮರು ಹಂಚಿಕೆ, ಮೂಡಾದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ಆರ್ಥಿಕ ನಷ್ಟ ಕೂಡ ಉಂಟಾಗಿದ್ದು, ಲೋಕಾಯುಕ್ತ ಸಲ್ಲಿಕೆ ಮಾಡಿರುವ ಅಂತಿಮ ವರದಿಯಲ್ಲಿ ಅದೆಲ್ಲವನ್ನ ಉಲ್ಲೇಖ ಮಾಡಿದ್ದು, ತಪ್ಪೆಸಗಿರುವ ಅಧಿಕಾರಿಗಳು ಯಾರೆಲ್ಲ ಅಂದ್ರೆ ಜಿ ಕುಮಾರ್ ನಾಯಕ್ ಹಿಂದಿನ ಮೈಸೂರು ಜಿಲ್ಲಾಧಿಕಾರಿ, ಈಗಾಗಲೇ ನಿವೃತ್ತಿಯಾಗಿದ್ದಾರೆ. ಇನ್ನು ಮಾಳಿಗೆ ಶಂಕರ್ ಮೈಸೂರು ತಾಲೂಕು ಹಿಂದಿನ ತಹಶೀಲ್ದಾರ್, ಅವರು ಕೂಡ ನಿವೃತ್ತರಾಗಿದ್ದಾರೆ. ಇನ್ನು ಸಿದ್ದಪ್ಪಾಜಿ ಮೈಸೂರು ತಾಲೂಕು ಕಚೇರಿ ಹಿಂದಿನ ರೆವೆನ್ಯೂ ಇನ್ಸ್ಪೆಕ್ಟರ್, ಇವರು ಕೂಡ ನಿವೃತ್ತರಾಗಿದ್ದಾರೆ. ಯಾಕಂದ್ರೆ ಇದು ಬಹಳ ಹಿಂದಿನ ಕೇಸ್ ಇದು ಮೂಡಾ. ಶಂಕರಪ್ಪ ಭೂಮಾಪಕ ಭೂ ದಾಖಲೆಗಳ ಸಾನಿ ಕಚೇರಿ ಮೈಸೂರು ತಾಲೂಕು, ಇವರೆಲ್ಲರ ಮೇಲೂ ಕೂಡ ಈಗ ಆರೋಪ ಬಂದಿದೆ.